ಬಾಕಿ ಬಿಲ್ ಬಿಡುಗಡೆ ವಿಚಾರದಲ್ಲಿ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದು ಈಗ ಸಾಮಾನ್ಯ ಆಗಿದೆ. ಆದರೆ ನಾವೀಗ ಹೇಳ್ತಾ ಇರೋ ವಿಚಾರ 3 ದಶಕದ ಹಿಂದಿನದು, ಅಂದ್ರೆ 30 ವರ್ಷ ಹಿಂದಿಂದು. ಬಾಕಿ ಬಿಲ್ ಬಿಡುಗಡೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಗುತ್ತಿಗೆದಾರ ಜಿಲ್ಲಾಧಿಕಾರಿಗೆ ಏನ್ ಮಾಡ್ದ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡ್ಕೊಂಡ್ ಬನ್ನಿ. ಬಾಕಿ ಬಿಲ್ ಕೊಡದಿದ್ದಕ್ಕೆ ಡಿಸಿ ಕಾರ್ ಸೀಸ್. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬ ಗಾದೆ ಇದೆ. ಇಲ್ಲಿ ಆಗಿದ್ದು ಅದೇ ನೋಡಿ. ಬೆಳಗಾವಿಯಲ್ಲಿ 30 ವರ್ಷಗಳ ಹಿಂದೆ ಗುತ್ತಿಗೆದಾರ ನಾರಾಯಣ ಸಣ್ಣ ನೀರಾವರಿ ಇಲಾಖೆಯಿಂದ ಟೆಂಡರ್ ಪಡೆದು ಬ್ಯಾರೇಜ್ ನಿರ್ಮಿಸಿದ್ರು. ಸುಮಾರು 34 ಲಕ್ಷ ಸ್ವಂತ ಹಣ ಖರ್ಚು ಮಾಡಿ 1993ರಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಮಾಡಿಸಿದ್ರು. ಆದ್ರೆ ಕಾಮಗಾರಿ ಪೂರ್ಣಗೊಳಿಸಿದ್ರು ಅಂದಿನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು. ವಿಚಾರದಲ್ಲಿ ಹೈಕೋರ್ಟ್ ನೀಡಿದ ಗಡುವು ಮುಗಿತಾ ಇದ್ದಂತೆ ಡಿಸಿ ಕಚೇರಿಗೆ ಬಂದ ಗುತ್ತಿಗೆದಾರ ಪರ ವಕೀಲ ಓಂ ಪ್ರಕಾಶ್ ಜೋಶಿ ಡಿಸಿ ಮೊಹಮ್ಮದ್ ರೋಷನ್ ಅವರ ಸರ್ಕಾರಿ ಇನೋವಾ ಕಾರನ್ನೇ ಸೀಸ್ ಮಾಡಿದ್ದಾರೆ. ಬಳಿಕ ಕಾರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಹಣ ಬಿಡುಗಡೆ ಮಾಡದಿದ್ರೆ ಡಿಸಿ ಕಚೇರಿಯನ್ನ ಸೀಸ್ ಮಾಡ್ತೇವೆ ಎಂದು ವಕೀಲ ಜೋಶಿ ಎಚ್ಚರಿಕೆ ನೀಡಿದ್ರು. ನನ್ನ ಪಕ್ಷಕಾರ ನಾರಾಯಣ ಗಣೇಶ್ ಕಾಮತ್ ಈಗ ಅವರು ಇಲ್ಲ, ಅವ್ರ ತರಫೆ ನಾ ಇದು ಬೆಳಗಾಂ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಕೋರ್ಟ್ನಲ್ಲಿ 95ನೇ ಇಸ್ವಿಯಲ್ಲಿ ಅವ್ರಿಗೆ ಮಾಡಿದ ಕೆಲಸದ ರೊಕ್ಕ ಕೊಡಬೇಕು ಅಂತೇಳಿ ದಾವೆ ಹಾಕಿದ್ದೆ. ಅದರದ್ದು ಮೊತ್ತು ಈಗ 1 ವರ್ಷದ ಹಿಂದೆ 1,31,00,000 ಚಿಲ್ಲರ ಆಗಿದೆ. ಅವರು ಇನ್ನೂವರೆಗೆ ರೊಕ್ಕ ತುಂಬಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೂ ಈ ಆಸ್ತಿಯನ್ನು ಜಪ್ತು ಮಾಡಬೇಕು ಅಂತೇಳಿ ಸದ್ಯಕ್ಕೆ ಇದು ಒಂದು ಕಾರ್ ಅಷ್ಟು ಜಪ್ತು ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಇಡೀ ಆಫೀಸ್ ಅದು ಜಪ್ತಿ ಬರ್ಬೋದು. ತಮ್ಮ ಕಾರು ಸೀಸ್ ಆಗ್ತಾ ಇದ್ದಂತೆ ಡಿಸಿ ಮೊಹಮ್ಮದ್ ರೋಷನ್ ಬೇರೆ ಕಾರ್ನಲ್ಲಿ ಮನೆಗೆ ತೆರಳಿದ್ರು. ಒಟ್ನಲ್ಲಿ ಕಾಮತ್ ಕುಟುಂಬಕ್ಕೆ ನ್ಯಾಯವೇನೋ ಸಿಕ್ಕಿದೆ. ಆದ್ರೆ ದೇವರು ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಎಂಬಂತಾಗಿದೆ ಕಾಮತ್ ಕುಟುಂಬದ ಸ್ಥಿತಿ. ಯಾರ್ದೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತಿದೆ ಈ ಪ್ರಕರಣ. ಅಂದು ಮಾಡಿದ ಅಧಿಕಾರಿಗಳ ಎಡವಟ್ಟಿಗೆ ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಸ್ವತಃ ತಮ್ಮ ಸರ್ಕಾರಿ ವಾಹನವನ್ನೇ ಕಳೆದುಕೊಳ್ಳಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.